ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಬೆನಕಪ್ಪ ಕೋದಂಡಿ, ಪಿರಾಮಿಡ್ ಪಿಸ್ಟಲ್ ಸೊಸೈಟಿ ಗದಗ ಭಾಗದ ಅಧ್ಯಕ್ಷರು. ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ನನಗೆ ಮೊಣಕಾಲು ಬಂದಿದ್ದು. ವೈದ್ಯರನ್ನು ಸಂಪರ್ಕಿಸಿದಾಗ ಮೊಣಕಾಲಿನ ಎಲುಬುಗಳು ಸೊಗಳೆ ಬಂದಿದ್ದಾವೆ, ಕಾಲು ಮಡಿಸಬಾರದು, ಕೆಳಗಡೆ ಕೂಡಬಾರ್ದು ಅಂತ ಹೇಳಿ ಮಾತಾಡಿಕೊಟ್ರು. ಕಾಲಿಗೆ ಬೆಲ್ಟ್ ಹಾಕೊಂಡು ನಡೆದಬೇಕಂತ ಹೇಳಿದ್ರು. ಹೀಗೆ ತಿಂಗಳಿಗೆ 3,000 ಅಂತ ಔಷಧಿಗಳು 3 ತಿಂಗಳು ತೊಗೊಂಡ ನಂತರ ನಾನು ಹುಬ್ಬಳ್ಳಿಗೆ ನಮ್ಮ ಬೀಗರ ಮನೆಗೆ ಹೋದಾಗ ಅವರ ಏರಿಯಾದ ಒಂದು ಮನೆಯ ಮೇಲೆ ಪಿರಾಮಿಡ್ ಕಟ್ಟಲಾಗಿದೆ. ಅವರನ್ನು ನನ್ನಲ್ಲಿಗೆ ಕರ್ಕೊಂಡೋಗಿ ನಾವು ದಿನ ಬೆಳಗ್ಗೆ ಇಲ್ಲಿ ಧ್ಯಾನ ಮಾಡುತ್ತೇವೆ. ಅದರಿಂದ ನಮ್ಮ ಕಾಲು ನೋವು, ಮಾನಸಿಕ ನೆಮ್ಮದಿ, ಆರೋಗ್ಯ ಸುಧಾರಣೆ ಆಗಿದೆ ಅಂತ ಹೇಳಿದಾಗ ನಾನು ಗದಗಿಗೆ ಬಂದ ನಂತರ ನಾನು ವಿದ್ಯಾರಾಣಿ ಮೇಡಮ್ನ ಸಂಪರ್ಕಿಸಿದಾಗ ಅವರು ನಮ್ಮದೇ ಗ್ರೂಪ್ ಇದೆ, ಕಂಟಿನ್ಯೂ ಪ್ರಾರಂಭ ಮಾಡೋಣ ಅಂತೇಳಿ ಪ್ರಾರಂಭದಲ್ಲಿ ಅವರ ಮನೆಯಲ್ಲಿ 11 ದಿವಸ ಧ್ಯಾನ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿದ್ವಿ. ನಂತರ ನಮ್ಮ ಮನೆಯಲ್ಲಿ 11 ದಿವಸ, ಹೀಗೆ ಪ್ರತಿಯೊಂದು ಮನೆಯಲ್ಲಿ 11 ದಿವಸ ಧ್ಯಾನ ಮಾಡುತ್ತಾ ಬಂದಾಗ ಪ್ರತಿದಿನ 30 ನಿಮಿಷ ಧ್ಯಾನ ಮಾಡ್ತಿದ್ದ ನಾನು 2.5 ತಿಂಗಳಾಗೋಷ್ಟರಲ್ಲಿ 2.5-3 ಗಂಟೆ ಧ್ಯಾನ ಮಾಡುವಂಥ ಸ್ಥಿತಿ ಬಂತು. ನಂತರ 3 ತಿಂಗಳ ನಂತರ ನನ್ನ ಕಾಲು ಸಂಪೂರ್ಣ ಗುಣವಾಯಿತು. ಅಲ್ಲಿಂದ ಮಾತ್ರೆಗಳು ಬಂದಾದವು. ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಬಾರದು ಉದ್ದೇಶದಿಂದ ನಮ್ಮ ಓಣಿಯ ಅಂಗನವಾಡಿ ಕೇಂದ್ರದಲ್ಲಿ ನಿತ್ಯ ಧ್ಯಾನ ಕಾರ್ಯಕ್ರಮ ಅಂತೇಳಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ದಿನ ಪ್ರತಿ ರವಿವಾರ ಮನೆ ಮನೆಗೆ ಪ್ರಚಾರ ಮಾಡುತ್ತಾ ಹೋದ್ವಿ. ನಮ್ಮ ಪಿರಾಮಿಡ್ ಪಿಸ್ಟಲ್ ಸೊಸೈಟಿ ವತಿಯಿಂದ ಪಾಂಪ್ಲೆಟ್ ಮುದ್ರಣೆ ಮಾಡಿ ಪ್ರತಿಯೊಂದು ಮನೆಗೂ ನಾವು ಫ್ರೀಯಾಗಿ ಧ್ಯಾನ ಹೇಳಿಕೊಡ್ತೇವೆ. ದಯವಿಟ್ಟು ಎಲ್ಲರೂ ಬಂದಿರಿ ಅಂತ ಎಲ್ಲ ಮನೆ ಸಂಪರ್ಕಿಸಿದಾಗ ನಮ್ಮ ಕೇಂದ್ರದಿಂದ ಪ್ರಾರಂಭವಾದ ಪ್ರಚಾರ ಕಾರ್ಯಕ್ರಮ ಜನದ ಧ್ಯಾನಿಗಳು ಹೆಚ್ಚಿಗೆ ಬರೋದರಿಂದ ಅದನ್ನು 2 ಭಾಗಗಳು ಮಾಡಿ 8ರಿಂದ 9 ಧ್ಯಾನಗಳು ಕೊಡ್ತಿದ್ದೆವು. 7ರಿಂದ 8, 8ರಿಂದ 9 ಈಗ 2 ಭಾಗಗಳು ಮಾಡಿದ್ವಿ. ನಂತರ ಇದು ಮುಂದುವರಿಸ್ಬೇಕಂತೇಳಿ ಮುಂದಿನ ವಾರಿಗೆ ಧ್ಯಾನ ಪ್ರಚಾರಕ್ಕೆ ಹೋಗಿ ಧ್ಯಾನ ಪ್ರಚಾರ ಮಾಡುತ್ತಾ ನಿಮ್ಮ ಏರಿಯಾದಲ್ಲಿ ಶಾಲೆ ಇರಲಿ, ಮಠ ಇರಲಿ, ದೇವಸ್ಥಾನ ಇರಲಿ, ಯಾವುದೇ ಆದ ಒಂದು ಭಾಗದಲ್ಲಿ ನಿಮಗೆ ಫ್ರೀಯಾಗಿ ಧ್ಯಾನ ಹೇಳಿಕೊಡ್ತೇವೆ. ಎಲ್ಲರೂ ಬಂದಿರಿ ಅಂತೇಳಿ ಸಂಪರ್ಕಿಸಿದಾಗ ಮೊದಲೇ ಮಂಡಲ ಧ್ಯಾನ ಪ್ರಾರಂಭ ಮಾಡಿದ್ವಿ. ಆ ಮಂಡಲ ಧ್ಯಾನ ಮುಗಿಯುವಷ್ಟರಲ್ಲಿ ಅಲ್ಲಿನ 3-4 ಜನರ ಮಾಸ್ಟರ್ಸ್ ರೆಡಿ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಧ್ಯಾನ ಹಿಂದೆ ಬರೆದ ಉದ್ದೇಶದಿಂದ ಆ ಮಂಡಲ ಧ್ಯಾನ ಮುಗಿದ ನಂತರ ಅಲ್ಲಿನ ಮಾಸ್ಟರ್ಸ್ ಆ ಧ್ಯಾನ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗುತ್ತಾರೆ. ಹೀಗೆ ಒಂದು ಕೇಂದ್ರದ ಪ್ರಾರಂಭವಾದ ನಮ್ಮ ಧ್ಯಾನ ಕಾರ್ಯಕ್ರಮ ಪ್ರತಿಯೊಂದು ವಾರ್ಡ್ನಲ್ಲಿ ಸಂಪರ್ಕ ಮಾಡುತ್ತಾ ಧ್ಯಾನ ಪ್ರಚಾರ ಮಾಡುತ್ತದಂತೆಲ್ಲ 35 ಕೇಂದ್ರಗಳಾಗಿ ಪರಿವರ್ತನೆವಾಯಿತು. ನಂತರ ಹೀಗೆ ಮುಂದುವರೆಲಾಗಿ ಮುಂದೆ ನಮ್ಮ ಊರಿನ ಎಲ್ಲ ವಾರ್ಡ್ಗಳಲ್ಲಿ ಧ್ಯಾನ ಸಂಪರ್ಕ ಬಸವಡಿಸಬೇಕಂತೇಳಿ ಪ್ರತಿ ರವಿವಾರ ಬೆಳಗ್ಗೆ ಸಾಯಂಕಾಲ ಒಂದೊಂದು ವಾರ್ಡಿಗೆ ಹೋಗಿ ಪಾಂಪ್ಲೆಟ್ ಹಂಚುತ್ತಾ ಮನೆ ಮನೆ ಸಂಪರ್ಕ ಮಾಡುತ್ತಾ ಬಂದಾಗ ನಮ್ಮ ಈ ಧ್ಯಾನ ಕಾರ್ಯಕ್ರಮ 35 ವಾರ್ಡಿಗೆ ಪ್ರಸಾರವಾಯಿತು. ಒಂದು ಹೆಮ್ಮೆಯ ವಿಷಯ ಏನಪ್ಪ ಅಂದರೆ
ಮನೆ ಮನೆ ಕಾರ್ಯಕ್ರಮ, ಯಾವುದೂ ಖರ್ಚಿಲ್ಲದೆ, ಔಷಧ ಖರ್ಚಿಲ್ಲದೆ ಎಲ್ಲ ರೋಗ ಗುಣಪಡಿಸುವಂಥ ಶಕ್ತಿ ಈ ಧ್ಯಾನದಿರೋದರಿಂದ ಎಲ್ಲರೂ ಬರಬೇಕಂತ ವಿನಿಸ್ಕೊಂಡಾಗ ಆ ಭಾಗದಿಂದ ಎಲ್ಲ ಜನರು ಬಂದರು. ಮುಂದೆ ಆ ಧ್ಯಾನ ಬೆಳೀತಾ ಒಂದು 30 ನಿಮಿಷ ಧ್ಯಾನ ಮಾಡ್ತಿದ್ದೆ ನಾನು. 3 ಗಂಟೆಗೆ ಧ್ಯಾನ ಪ್ರಾರಂಭ ಆದಂಥ ಖುಷಿಯ ಕೆಲಸ. ನಾನು ತಿಂಗಳೇ 3 ಸಪೆ ಔಷಧ ತೊಗೊಳ್ತಿದ್ದ ಮನುಷ್ಯ 10ನೇ ಎಪ್ಸ ಖರ್ಚಿಲ್ದಂಗೆ ಗುಣವಾಯಿತು. ಆದ್ದರಿಂದ ಎಲ್ಲರೂ ಧ್ಯಾನ ಮಾಡಿರಿ ನಿರೋಗಿಗಳಂತೇಳಿ ಪ್ರಸಾರ ಮಾಡ್ತಾ ಹೋದಾಗ ನಮ್ಮ ಗದಗದಲ್ಲಿ ಯಾವ ಮಟ್ಟಿಗೆ ಧ್ಯಾನ ಬೆಳೀತಂದ್ರೆ, ನಮ್ಮ ಟೀಮ್ ವರ್ಕ್ ಎಂಥ ಕೆಲಸ ಮಾಡ್ತಿದ್ದೆ ಅಂದ್ರೆ, ಪ್ರತಿಯೊಬ್ಬರು ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಹೇಳಿದ ಟೈಮ್ನಾಗೆ ಧ್ಯಾನ ಪ್ರಚಾರಕ್ಕೆ ಬರ್ತಾರೆ. ನಂತರ ತಮ್ಮ ವಹಿಸಿಕೊಂಡಂಥ ಸೆಂಟರ್ಗಳಲ್ಲಿ ಧ್ಯಾನ ಮುಂದುವರಿಸ್ತಾರೆ. ಇದೊಂದು ಹೆಮ್ಮೆಯ ವಿಷಯ. ನಂತರ ನಮ್ಮ ಟೀಮ್ ವರ್ಕ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಲೀಡರ್ಸ್ ನಮ್ಮ ಇದರಲ್ಲಿ, ಯಾರು ವರ್ಕ್ಸನ್ನು ಮಾತೇ ಇಲ್ಲ. ಅದರಿಂದ ಈ ಮಟ್ಟಕ್ಕೆ ಬೆಳೆದಿದೆ. ನಂತರ ನಮ್ಮ ಗದಗ ಅಲ್ಲದೆ ನಮ್ಮ ವಿಚಾರ ಏನಪ್ಪ ಅಂದರೆ, ಈ ಕಡೆ ಲಕ್ಷ್ಮೇಶ್ವರ, ಶಿರಟ್ಟಿ, ನರೇಗಲ್ಲು ಈವರೆಗೂ ಧ್ಯಾನ ಹಬ್ಬಿದೆ. ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಮುಂದಿನ ಕಾರ್ಯಕ್ರಮ ಏನೆಂದರೆ, ಅದರ ಜೊತೆಗೆ ನಾವು ಮನೆ ಮನೆ ಸಮೃದ್ಧಿ ಧ್ಯಾನ ಅಂತ 3 ಗಂಟೆ ಧ್ಯಾನ ಮಾಡುತ್ತೇವೆ. ವಿಶೇಷ ಧ್ಯಾನ ಕಾರ್ಯಕ್ರಮ ಹುಣ್ಣಿಮೆ, ಅಮಾವಾಸ್ಯೆ, ನಂತರ ಆಮೇಲೆ ವಿಶೇಷ ಗುರು ಪೂರ್ಣಿಮೆ ದಿವಸ, ನಂತರ ಬುದ್ಧ ಪೂರ್ಣಿಮೆ ದಿವಸ ವಿಶೇಷ ಧ್ಯಾನ ಕಾರ್ಯಕ್ರಮ ಮಾಡ್ತೇವೆ. ಅದಕ್ಕೆ ವಿಶೇಷ ಅದು ಹೇಳ್ಬೇಕಂದ್ರೆ, ನಮ್ಮ ಶ್ರೀನಿವಾಸ ಗುರುಗಳು ಬಂದಾಗ, ಸುಬ್ರಹ್ಮಣ್ಯ ಸರ್ ಬಂದಾಗ ಸಾಮೂಹಿಕ ಧ್ಯಾನ ಮಾಡುತ್ತೇವೆ. ಇದರ ಜೊತೆಗೆ ಮನೆ ಮನೆ ಸಮೃದ್ಧಿ ಧ್ಯಾನ ಅಂತ 3 ಗಂಟೆ ಧ್ಯಾನ ಮಾಡುತ್ತೇವೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಮುಂದೆ ಯಾವುದೇ ಕಾರಣ ಬಂದರೂ ಹೆಚ್ಚಿನ ಸಂಖ್ಯೆ ಬೆಳೆಸ್ಕೊಂತ ಹೋಗ್ಬೇಕನ್ನೋ ಉದ್ದೇಶದಿಂದ ಈ ಟೀಮ್ ವರ್ಕ್ ಮಾಡ್ತಾಯಿದೆ. ಪ್ರತಿಯೊಂದು ವಾರ್ಡ್ನಲ್ಲಿ ಒಂದೊಂದು ಪಿರಮಿಡ್ ಆಗಬೇಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನನ್ನ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಸಹಕರಿಸಿದಂಥ PMC ಕನ್ನಡ ಚಾನೆಲ್ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.